ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಡಯಟ್ ರೂಟೀನ್ ಯಾವ ರೀತಿ ಹೋಯಿತು, ಇದ್ರ ಜೊತೆಗೆ ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 30ನೇ ದಿನ. ಫೈನಲ್ ಆಗಿ 30 ಡೇಸ್ ಬಂತು. 30 ಡೇಸ್ ಕೂಡ ಫಿನಿಶ್ ಆಯಿತು ಕೂಡ. ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜು ಕೂಡ ಇವತ್ತಿಗೆ ಮುಗಿದೋಗುತ್ತೆ. ಹಾಗಾದರೆ ಇವತ್ತಿನ ನನ್ನ ವೇಟ್ ಎಷ್ಟಿದೆ? ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ. ನಿನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು ನಾನು ವಿಡಿಯೋ. ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಬೆಳಿಗ್ಗೆ ಡಿಟಾಕ್ಸಿಂಗ್ ಚಿಯಾ ಸೀಡ್ಸ್ ವಾಟರ್ ತೊಗೋತಾ ಇದ್ದೀನಿ. 1 ಗ್ಲಾಸಷ್ಟು ಚೆನ್ನಾಗಿ ಬಿಸಿನೀರು ಕಾಸ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಸ್ಪೂನಷ್ಟು ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೆ, ಅದನ್ನು ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಹಾಫ್ ಲೆಮನ್ ಹಾಕ್ಕೊಂಡು ನಾನು ತೊಗೋತೀನಿ. ಇದಕ್ಕೆ ಯಾವುದೇ ರೀತಿಯ ಸ್ವೀಟ್ಸ್ ಏನು ಹಾಕ್ಕೊಳ್ಳಲ್ಲ ನಾನು, ಬರೀ ಇಷ್ಟೇ. ಒಂದು ಹಾಫ್ ಲೆಮನ್ ತೊಗೊತೀನಿ, 2 ಸ್ಪೂನಷ್ಟು ಚಿಯಾ ಸೀಡ್ಸ್ ಹಾಕ್ಕೊಳ್ಳಿ. ಚೆನ್ನಾಗಿ ಚೆನ್ನಾಗಿ ನೀರು ಕಾಸ್ಕೊಂಡಿರಬೇಕು, ಅದನ್ನು ಬಿಸಿನೀರು ಕೂಡ ಹಾಕ್ಕೊಳ್ಳಿ. ಇದನ್ನು ನಾನು ಬೆಳಿಗ್ಗೆ 9 ಗಂಟೆಗೆ ತೊಗೊಂಡಿದ್ದೀನಿ. ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದರೆ ಪ್ರತಿಯೊಂದು ಡೀಟೇಲಾಗಿ ನಂದು ಇವತ್ತಿನ ವೆಯ್ಟ್ ಎಷ್ಟಿದೆ, ಅದ್ರ ಜೊತೆಗೆ ನಾನು 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಯಾವ ರೀತಿ ಎಲ್ಲ ಫಾಲೋಅಪ್ ಮಾಡ್ಕೊಂಡು ಬಂದೆ, ಯಾವ ರೀತಿ ನನ್ನ ವೆಯ್ಟ್ ಇಲ್ಲಿವರೆಗೂ ಯಾವ ರೀತಿ ವೆಯ್ಟ್ ಬಂದಿದೆ ನಂದು, ಏನೇನೆಲ್ಲ ಆಯಿತು. ಯೂಜ್ವಲಿ ಹೇಳಬೇಕಂದ್ರೆ ಇದು 30 ಡೇಸ್ ಅಲ್ಲ, ಆಲ್ಮೋಸ್ಟ್ ಒಂದೂವರೆ ತಿಂಗಳು ಆಗೋಗ್ಬಿಟ್ಟಿದೆ. ಯಾಕೆಂದರೆ ನಾನು ಮಧ್ಯೆ ಈ ವಿಡಿಯೋನ ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ. 1 ವೀಕ್ ಅಂತೂ ನಾನು ಯಾವುದೇ ರೀತಿಯ ಡಯಟ್ ಆಯಿತು, ಎಕ್ಸಸೈಸ್ ಆಯಿತು, ವಾಕಿಂಗು ಏನೂ ಮಾಡಿಲ್ಲ. ಕರೆಕ್ಟಾಗಿ ನಾನು ಹೇಳ್ಬೇಕಂದ್ರೆ 25 ಡೇಸ್ ಮಾಡಿರ್ಬೋದು ಅಷ್ಟೇ. ನಾನು ವಾಕಿಂಗು ಮತ್ತು ಎಕ್ಸಸೈಸ್ ಆಯಿತು. ಎಕ್ಸಸೈಸ್ ಅಂತೂ ಮಾಡೇ ಇಲ್ಲ ಸರಿಯಾಗಿ. 1 ವೀಕ್ ಸ್ಟಾರ್ಟಿಂಗ್ 1 ವೀಕ್ ಮಾಡಿದೆ ನಾನು ಎಕ್ಸಸೈಸು, ಅದು ಆದಮೇಲೆ ಮಾಡಲೇ ಇಲ್ಲ. ವಾಕಿಂಗ್ ಅಂತೂ ಸ್ವಲ್ಪ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ, ನಾನು ಅಂದ್ಕೊಂಡಿರೋದು ನಾನು 1 ಮಂತಲ್ಲಿ ಎಷ್ಟು ವೆಯ್ಟ್ ಬಂದಿದೆ ಅಂತ ನಿಮಗೆ ತಿಳಿಸ್ತೀನಿ. ಬಟ್ ಇದು ವಿಡಿಯೋ ಬಂದುಬಿಟ್ಟು 1.5 ತಿಂಗಳು ಆಗೋಯಿತು. ಆಲ್ರೆಡಿ 40 ಡೇಸ್ ಆಯಿತು, ಇನ್ನು 50 ಡೇ ಹತ್ರ ಆಗ್ತಾ ಬಂತು. 1.5 ತಿಂಗಳು ಆಗ್ತಾ ಬಂತು. ನೋಡೋಣ ನಂದು ವೆಯ್ಟ್ ಎಷ್ಟಿದೆ ಏನು ಅಂತ ನಿಮಗೆ ಹೇಳ್ತೀನಿ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ, ಅದನ್ನೇ ತೊಗೊಂಡಿರೋದು. ಇದನ್ನು ನಾನು 11 ಓ ಕ್ಲಾಕಿಗೆ ತೊಗೊಂಡಿದ್ದೀನಿ. ಇಂಟರ್ಮೀಡಿಯೇಟ್ ಫಾಸ್ಟಿಂಗಲ್ಲಿ ಇರೋದ್ರಿಂದ ನಾನು 11 ಓ ಕ್ಲಾಕಿಗೆ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ಬಿಡ್ತೀನಿ. ನಾನು ಈ ವಿಡಿಯೋನ ನಿನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ. ಯಾಕೆ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ. ತುಂಬ ಜನ ಕೂಡ ಕಮೆಂಟ್ ಮಾಡಿ ಕೂಡ ಹೇಳಿದರೆ, ಅಕ್ಕ 30 ಡೇಸ್ ವೇಟ್ ವಿಡಿಯೋ, ನಿಮ್ಮದು ಡಯಟ್ ವಿಡಿಯೋನ ಅಪ್ಲೋಡ್ ಮಾಡಿ, ಯಾಕೆ ಅಪ್ಲೋಡ್ ಮಾಡ್ತಾಯಿಲ್ಲ, ಅಪ್ಲೋಡ್ ಮಾಡಿ ಅಂತ ನಿನ್ನೆ ಕಮೆಂಟ್ ಮಾಡಿ ಕೂಡ ಒಬ್ಬರು ಕೇಳಿದರು. ಖಂಡಿತ ನಾನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಿ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಜೊತೆಗೆ ಇವತ್ತಿನ ನನ್ನ ವೆಯ್ಟ್ ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಇವತ್ತಿನ ನನ್ನ ವೆಯ್ಟ್ ಬಂದುಬಿಟ್ಟು 66.250 ಗ್ರಾಮ್ಸ್ ಇದೆ. ನಂದು ವೆಯ್ಟ್ 1 ವೀಕಿಂದ ನನಗೆ ಇದೇ ರೀತಿ ತೋರಿಸ್ತಾ ಇದೆ. ಯಾಕೆಂದರೆ ನನಗೆ ಪೀರಿಯಡ್ ಬಂದಿರೋದ್ರಿಂದ ನನಗೆ ವೆಯ್ಟ್ ಅದು ಇಲ್ಲಾಂದರೆ ಗೇನ್ ಆಗುತ್ತೆ ನನಗೆ ಟೈಮ್ಸ್, ಇಲ್ಲಾಂದರೆ ವೆಯ್ಟ್ ಅಲ್ಲಿಗೆ ಸ್ಟ್ರಕ್ ಆಗಿಬಿಡುತ್ತೆ. ನನಗೆ ವೆಯ್ಟ್ ಲಾಸ್ ಆಗೋದೇ ಇಲ್ಲ. ಲಾಸ್ ಆದರೂ ಕೂಡ ಅದು ನನಗೆ ಪೀರಿಯಡ್ ಟೈಮಲ್ಲಿ ನನಗೆ ತೋರಿಸೋದೇ ಇಲ್ಲ. ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಇರುತ್ತೆ. ನಮಗೆ ಪೀರಿಯಡ್ ಬಂದಿರೋ ಟೈಮಲ್ಲಿ ನಮ್ಮದು ವೆಯ್ಟ್ ಸ್ಟ್ರಕ್ ಆಗುತ್ತೆ, ಇಲ್ಲಾಂದರೆ ವೆಯ್ಟ್ ಗೇನ್ ಆಗಿಬಿಡುತ್ತೆ. ಇದು ಯೂಜ್ವಲಿ ಹೆಣ್ಮಕ್ಳೇ ಜಾಸ್ತಿ ನೋಡ್ತಾ ಇರ್ತೀರಾ ಅಂತ ಗೋಸ್ಕರ ನಾನು ಈ ಥರ ಹೇಳ್ತಾ ಇದ್ದೀನಿ. ಅದು ನಿಮಗೆ ಗೊತ್ತಿರುತ್ತೆ ಯಾಕೆ ಏನು ಅಂತ. ಇನ್ನು ಏನು ಮಾಡಿಬಿಡಿ, ಪೀರಿಯಡ್ ಬರೋದು ಇನ್ನೂ 2 ಡೇಸ್ ಇರುವಾಗೆ ನೀವು ವೆಯ್ಟ್ ಚೆಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಪೀರಿಯಡ್ ಬಂದು 5 ಡೇಸ್ ಆದಮೇಲೆ ನೀವು 6-7 ಡೇಸ್ಗೆ ವೆಯ್ಟ್ ಚೆಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟ್ ಎಕ್ಸಾಕ್ಟ್ ವೆಯ್ಟ್ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನನಗೆ ಇವಾಗ ನಮ್ಮ ಪೀರಿಯಡಲ್ಲಿ ಇರೋದರಿಂದ ನಂದು ವೆಯ್ಟ್ ಹಂಗಾಗಿ ನಾನು ನಿನ್ನೆ ಕೂಡ ವೆಯ್ಟ್ ಮಾಡಿದೆ, ನೋಡೋಣ ವೆಯ್ಟ್ ಎಷ್ಟು ಬರುತ್ತೆ ಅಂತ ನೋಡಿದೆ. ಅದು ಸೇಮ್ ವೆಯ್ಟ್ ಬಂದಿರೋದ್ರಿಂದ ನಾನು ಇದನ್ನೇ ಅಪ್ಲೋಡ್ ಮಾಡಿಬಿಡೋಣ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡೋಣ 1-2-3 ಡೇಸ್ ಆದಮೇಲೆ ನಂದು ಪೀರಿಯಡ್ ಫಿನಿಶ್ ಆದಮೇಲೆ ನಾನು ಖಂಡಿತ ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ನಂದು ಎಷ್ಟು ವೆಯ್ಟ್ ಬಂದಿದೆ ಅಂತ. ಅದು ಆದಮೇಲೆ ನಂದು ಮಧ್ಯಾಹ್ನ ಊಟಕ್ಕೆ ನಾನು ರೋಟಿ ತೊಗೊಂಡಿದ್ದೆ, ಅದಕ್ಕೆ ನಾನು ಸ್ವಲ್ಪ ಸಲಾಡ್ ಕೂಡ ತೊಗೊಂಡೆ. ಅದ್ರ ಜೊತೆಗೆ ನಾನು ಹೆಸರು ಕಾಳು ಪಲ್ಯ ಕೂಡ ಮಾಡ್ಕೊಂಡಿದ್ದೆ, ಅದನ್ನೇ ತೊಗೊಂಡಿದ್ದೀನಿ. ಅದು ಆದಮೇಲೆ ನನಗೆ ಯಾಕೋ ಸಾಯಂಕಾಲ ಲೈಟಾಗಿ ಹಸಿವಾಯಿತು ಅಂತ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಗ್ರೀನ್ ಟೀ ಕೂಡ ತೊಗೊಂಡಿದ್ದೀನಿ. ನೋಡಿದ್ರಲ್ಲ ಇವತ್ತಿನ ನಂದು ವೆಯ್ಟ್ ಎಷ್ಟಿದೆ. ನನಗೆ ಯಾಕೆ ನಾನು ಇದನ್ನ ವಿಡಿಯೋ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ನಾನು ನಿಮಗೆ ಅದನ್ನು ಕೂಡ ನಮಗೆ ತಿಳಿಸಿದ್ದೀನಿ. ನನ್ನ ಮಗನಿಗೆ 1 ವೀಕಿಂದ ಸರಿಯಾಗಿ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಲಿಲ್ಲ 1 ವೀಕಲ್ಲಿ.
ನಾನು ರಾತ್ರಿ ಊಟಕ್ಕೆ ನವಣಕ್ಕಿ ಅನ್ನ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ನಾನು ಮಧ್ಯಾಹ್ನ ಹೆಸರು ಕಾಳು ಏನು ಪಲ್ಯ ಮಾಡಿದ್ನಲ್ವ ಅದೇ ಇತ್ತು. ಅದನ್ನೇ ನವಣಕ್ಕಿ ಅನ್ನ ಜೊತೆಗೆ ಅದನ್ನೇ ತೊಗೊಂಡಿದ್ದೀನಿ. ಇದನ್ನು ನಾನು 1 ಗಂಟೆಗೆ ತೊಗೊಂಡಿದ್ದೀನಿ. ಇವತ್ತಿಗೆ ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮುಗಿದೋಗುತ್ತೆ. ನಾನು 1 ಮಂತಲ್ಲೇ ಆಲ್ಮೋಸ್ಟ್ ಒಂದು ಹತ್ರ ಒಂದು 5 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆರಾಮಾಗಿ ನಾವು 1 ಮಂತಲ್ಲಿ 5 kg ವೆಯ್ಟ್ ಲಾಸ್ ಆರಾಮಾಗಿ ಮಾಡ್ಕೋಬೋದು. ನಾನು ಜಾಸ್ತಿ ಏನು ಕಷ್ಟಪಟ್ಟಿಲ್ಲ, ಆರಾಮಾಗಿ ನಾನು ಮಾಡ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಪ್ರೆಷರ್ ಹಾಕಿದರೆ ಆಲ್ಮೋಸ್ಟ್ ಇನ್ನೂ ಒಂದು 2 kg ವೆಯ್ಟ್ ಲಾಸ್ ಮಾಡ್ಕೋಬೋದಾಗಿತ್ತು. ನಾನು ಜಾಸ್ತಿ ಏನು ಪ್ರೆಷರ್ ಹಾಕೋಕ್ಕೆ ಹೋಗಲಿಲ್ಲ. ಸಾಕು ನನಗೆ ಆರಾಮಾಗಿ ಇಷ್ಟಾದರೂ ವೆಯ್ಟ್ ಲಾಸ್ ಆಗಿದೆಯಲ್ಲ, ಇದಕ್ಕಾದರೂ ಖುಷಿ ಪಡೋಣ ನಾವು ಅಂತ ಇಷ್ಟೇ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಯಾಕೆಂದರೆ ನಾನು ಇನ್ನೂ ಒಂದು 10 kgs ವೆಯ್ಟ್ ಲಾಸ್ ಮಾಡ್ಕೋಬೇಕು. ನನ್ನದು ಹೈಟಿಗೆ ನಾನು ಇನ್ನೂ ಒಂದು 55 ಆದರೂ ಬರಬೇಕು. ಅದಕ್ಕೋಸ್ಕರ ನಾನು ಇದನ್ನೇ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳೆಯಿಂದ ಯಾವ ರೀತಿ ನಂದು ಡಯಟ್ ರೂಟೀನ್ ಯಾವ ರೀತಿ ಇರುತ್ತೆ, ಏನು ಸ್ವಲ್ಪ ಚೇಂಜಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಅದೇನು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ದೆ ವೆಯ್ಟ್ ಲಾಸ್ ವಿಡಿಯೋನ ಇದನ್ನೇ ಕಂಟಿನ್ಯೂ ಮಾಡಬೇಕಾ ಇಲ್ಲ ಬೇರೆ ಥರ ಯಾವುದಾದ್ರೂ ವಿಡಿಯೋ ಮಾಡಬೇಕಾ ಅಂತ ಕೇಳಿದ್ದೆ. ಇದನ್ನೇ ಕಂಟಿನ್ಯೂ ಮಾಡಿ ಅಂತ ನನಗೆ ಸ್ವಲ್ಪ ಜನ ಕಮೆಂಟ್ ಮಾಡಿ ಹೇಳಿರೋದ್ರಿಂದ ನಾನು ವೆಯ್ಟ್ ಲಾಸ್ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಕೂಡ ವೆಯ್ಟ್ ಲಾಸ್ ಜರ್ನಿಯಲ್ಲೇ ಇರ್ತೀನಿ, ಇದನ್ನು ಸ್ಟಾಪ್ ಮಾಡೋದಿಲ್ಲ. ಇದನ್ನೇ ಇನ್ನೂ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ನಾನು ಇದನ್ನು ಸ್ಟಾಪ್ ಮಾಡೋದಿಲ್ಲ, ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಇರುತ್ತೆ ಏನು ಅಂತ ನೋಡೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.